ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ವಾಯು ದಾಳಿ ಮಾಡಿದೆ. ಈಗ ಇಸ್ಫಹಾನ್ನ ಶಸ್ತ್ರಾಸ್ತ್ರ ಡಿಪೋ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿರುವಂತದ್ದು ಭಾರೀ ಸ್ಫೋಟ ಆಗಿದೆ. ಮುಗಿಲೆತ್ತರಕ್ಕೆ ಇಲ್ಲಿ ಬೆಂಕಿ ಕೂಡ ಕಾಣಿಸಿಕೊಳ್ತಾ ಇದೆ, ಹೊಗೆ ದಟ್ಟವಾಗಿದೆ. ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ವಾಯು ದಾಳಿ ಮಾಡಿದೆ. ಈಗ ಇದರಿಂದ ಎಲ್ಲವೂ ಕೂಡ ಭಸ್ಮ ಆಗ್ತಾ ಇದೆ. ಭಾರೀ ಸ್ಫೋಟ, ಮುಗಿಲೆತ್ತರಕ್ಕೆ ಚಿಮ್ಮಿದೆ ಬೆಂಕಿ. ಅಮೆರಿಕ ಇಸ್ರೇಲ್ನಿಂದ ಜಂಟಿ ಕಾರ್ಯಾಚರಣೆ ಇದು. ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ವಾಯು ದಾಳಿ ಮಾಡ್ತಾ ಇದೆ. ಈಗ ವಿಶೇಷವಾಗಿ ಇಸ್ಫಹಾನ್ನ ಶಸ್ತ್ರಾಸ್ತ್ರ ಡಿಪೋ ಮೇಲೆ ಮಾಡ್ತಾ ಇರುವಂತಹ ದಾಳಿ ಇದು. ಅಮೆರಿಕ ಇಸ್ರೇಲ್ನಿಂದ ಜಂಟಿ ಕಾರ್ಯಾಚರಣೆ ಮಾಡುವ ಮೂಲಕ ಈ ರೀತಿಯಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ವಾಯು ದಾಳಿ ಮಾಡಿದೆ. ಭಾರೀ ಸ್ಫೋಟದಿಂದ ಮುಗಿಲೆತ್ತರಕ್ಕೆ ಚಿಮ್ತಾ ಇದೆ ಬೆಂಕಿ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಮಾಡಿರುವಂತಹ ದಾಳಿ ಇದು. ಇಸ್ಫಹಾನ್ನ ಶಸ್ತ್ರಾಸ್ತ್ರ ಡಿಪೋ ಮೇಲೆ ಮಿಸೈಲ್ ದಾಳಿ ಮಾಡಲಾಗ್ತಾ ಇದೆ. ಕಾರಣ ಇಲ್ಲಿ ನಂಬರ್ 1 ಟಾರ್ಗೆಟ್ ಅಮೆರಿಕ ಹಾಗೂ ಇಸ್ರೇಲ್ಗೆ ಇರುವಂತದ್ದು. ಇಲ್ಲಿ ಕೆಲವೊಂದು ಮಿಸೈಲ್ಗಳು ಹಾಗೆ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನ ನಾಶ ಮಾಡಬೇಕು. ಇರಾನ್ನಲ್ಲಿ ಇರುವಂತಹ ಕೆಲವೊಂದು ಶಸ್ತ್ರಾಸ್ತ್ರಗಳು ಹಾಗೂ ಕೆಲವೊಂದು ಮಿಸೈಲ್ಗಳನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಇಸ್ರೇಲ್ ಹಾಗೂ ಅಮೆರಿಕ ನಿರ್ಧಾರ ಮಾಡಿಕೊಂಡಿದೆ. ಅದನ್ನೇ ಟಾರ್ಗೆಟ್, ಪ್ರಮುಖ ಟಾರ್ಗೆಟ್ ಅವರದೇ ಆಗಿರುವಂಥದ್ದು. ಹಾಗಾಗಿ ಈ ಕುರಿತು ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು, ನಮ್ಮ ಪ್ರಮುಖ ಉದ್ದೇಶ ಇಲ್ಲಿ ಯುದ್ಧ ಮುಂದುವರಿಸೋದಲ್ಲ ಅಥವಾ ವಿಸ್ತರಣೆ ಮಾಡೋದಲ್ಲ, ಅದ್ರ ಹೊರತಾಗಿ ನಂಬರ್ 1 ಏನು ಅಂತಂದ್ರೆ ಇಲ್ಲಿ ಬೇರೆ ದೇಶಗಳೆಲ್ಲವೂ ಕೂಡ ಸೇಫ್ ಆಗಿರಬೇಕು ಅಂತಂದ್ರೆ ಇರಾನ್ನಲ್ಲಿರುವಂತಹ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನ, ಕೆಲವೊಂದು ಮಿಸೈಲ್ಗಳನ್ನ ಧ್ವಂಸ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದರಂತೆ ಇದೀಗ ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ವಾಯು ದಾಳಿ ಮಾಡ್ತಾ ಇದೆ. ಇಸ್ಫಹಾನ್ನ ಶಸ್ತ್ರಾಸ್ತ್ರ ಡಿಪೋಗಳ ಮೇಲೆ ಮಿಸೈಲ್ ದಾಳಿ ಮಾಡಲಾಗ್ತಾ ಇದೆ. ಭಾರೀ ಸ್ಫೋಟದಿಂದ ಬೆಂಕಿ ಹೇಗೆ ಆವರಿಸಿಕೊಳ್ತಾ ಇದೆ, ದಟ್ಟವಾದಂತಹ ಹೊಗೆ ಕೂಡ ಕಾಣಿಸ್ಕೊಳ್ತಾ ಇದೆ, ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಇಸ್ರೇಲ್ ಮತ್ತೆ ಅಮೆರಿಕ ಜೊತೆಗೂಡಿ ಮಾಡಿರುವಂತಹ ಒಂದು ದಾಳಿ. ಇಸ್ಫಹಾನ್ನ ಶಸ್ತ್ರಾಸ್ತ್ರ ಡಿಪೋನೆ ಮೇಲೆ ಟಾರ್ಗೆಟ್ ಮಾಡಿರುವಂತಹ ದಾಳಿ ಇದು. ಇದರಿಂದ ಈ ಮಟ್ಟಕ್ಕೆ ಬೆಂಕಿ ಹೊತ್ಕೊಂಡಿದೆ, ಹೊಗೆ ಕೂಡ ದಟ್ಟವಾಗಿದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಇರಾನ್ನ ಇಸ್ಫಹಾನ್ನ ದೃಶ್ಯಗಳು. ಇದೇ ಭಾಗದಲ್ಲಿ ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ಜೊತೆಗೂಡಿ ಕಾರ್ಯಾಚರಣೆ ನಡೆಸಿ ಮಾಡಿರುವಂತಹ ದಾಳಿ ಇದು.